ಅಂತ ಕೇಳಿದ್ರೆ ಎಲ್ಲರೂ ಜೈನ ಅಂತ ಹೇಳ್ಬಿಡ್ತಾರೆ. ಆ ಪದದ ಅರ್ಥ ಒಂದಿದೆ, ಶ್ರದ್ಧಾವಾನ್, ವಿವೇಕವಾನ್, ಕ್ರಿಯಾವಾನ್. ಶ್ರದ್ಧೆಯಿಂದ, ವಿವೇಕದಿಂದ ಮತ್ತು ಕ್ರಿಯೆಯನ್ನ ಮಾಡತಕ್ಕಂಥವರು ಶ್ರಾವಕರೆನಿಸಿಕೊಳ್ತಾರೆ ಅಂತ. ಬಸದಿ ಅಂತ ಕರೀತಾರೆ. ಬಸದಿ ಅಂದ್ರೆ ಅರ್ಥ ಭವ ಸಾಗರ ದಾಟಿಸುವ ಜಾಗ ಯಾವುದು ಅಂದ್ರೆ ಬಸದಿ. ತೆಲುಗು ಭಾಷೆಯಲ್ಲಿ ಬಸದಿ ಅಂತಂದ್ರೆ ವಾಸಸ್ಥಳ ಅಂತ ಹೇಳಿ. ಉತ್ತರ ಕರ್ನಾಟಕದಲ್ಲಿ ವಸತಿ ಅಂತ ಹೇಳ್ತಾರೆ. ವಸತಿ ಅಂದ್ರೆ ಉಳ್ಕೊಳ್ಳುವ ಜಾಗ, ವಾಸ ಮಾಡುವ ಜಾಗ ಅಂತ ಹೇಳ್ತಾರೆ ವಸತಿ. ಹಾಗೆ ಬಸದಿ ಭವಸಾಗರವನ್ನ ದಾಟಿಸುವ ಜಾಗ ಬಸದಿ. ಅಂತಹ ಬಸದಿಯನ್ನ ಶಿಶಿಲ ಈ ಭಾಗದಲ್ಲಿ ತುಂಬಾ ಖ್ಯಾತಿಯನ್ನ ಪಡೆದಂತಹ ನಾಡು, ದೇವರ ನಾಡು ಅಂತ ಕರೆಸಿಕೊಳ್ಳುತ್ತದೆ. ಅದು ಯಾವುದು ಅಂತಂದ್ರೆ ದಕ್ಷಿಣ ಕನ್ನಡದ ಮಣ್ಣು, ಅದು ದೇವರ ನಾಡು ಅಂತ ಹೆಸರು. ಅಲ್ಲಿ ದೇವಾನುದೇವತೆಗಳ ವಾಸಸ್ಥಾನ ಇದೆ, ಜಿನೇಶ್ವರನ ವಾಸಸ್ಥಾನ ಇದೆ, ಕವಿಗಳ ವಾಸಸ್ಥಾನ ಇದೆ, ಧರ್ಮ ಗ್ರಂಥಗಳ ವಾಸಸ್ಥಾನ ಇದೆ. ದೇವಶಾಸ್ತ್ರ ಗುರು ಮೂರು ಈ ಮಣ್ಣಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮಧ್ಯದಲ್ಲಿ ಇದೆ. ಮೂಡಬಿದ್ರೆಯ ತ್ರಿಭುವನ ತಿಲಕ ಚೂಡಾಮಣಿ ಬಸದಿಯಲ್ಲಿ ಧವಲ, ಜಯಧವಲ, ಮಹಾಧವಲ ಗ್ರಂಥಗಳು ಸಂರಕ್ಷಿಸಲ್ಪಟ್ಟಿತು. ರತ್ನಾಕರ ವರ್ಣಿ ತನ್ನ ಕವಿತೆಗಳಲ್ಲಿ, ತನ್ನ ಕಾವ್ಯದಲ್ಲಿ, ಗ್ರಂಥದಲ್ಲಿ ಬಳಕೆ ಮಾಡ್ತಾನೆ ಪಶ್ಚಿಮ ಸಮುದ್ರಾದೀಶ್ವರ. ಶತಕತ್ರಯದಲ್ಲಿ ಬಹಳ ಚಂದ ಬರೀತಾರೆ ಪಶ್ಚಿಮ ಸಮುದ್ರಾದೀಶ್ವರ ಅಂತಂದ್ರೆ, ಪಶ್ಚಿಮ ಸಮುದ್ರ ಅಂದ್ರೆ ನಮ್ಮ ಕರಾವಳಿ ಭಾಗವೇ ಬರುತ್ತೆ. ಹಾಗೆ ಈ ಭಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಬಹುಸಂಖ್ಯಾತರಾಗಿ ನಮ್ಮ ಜೈನ ಧರ್ಮದ ಅನುಯಾಯಿಗಳೇ ಇದ್ದಂತಹ ಸಮಯ. ಕಾಲಾನುಕಾಲದಲ್ಲಿ ಏನೇನೋ ಕಾರಣಗಳಿಂದ ನಮ್ಮ ಸಂಖ್ಯೆ ಅಲ್ಪಸಂಖ್ಯಾತರಾಗಿ ಬಂದು ಇವತ್ತು ನಿಂತ್ಕೊಂಡಿದ್ದೇವೆ. ಆದರೂ ಸಹ ಪಾಳುಬಿದ್ದಂತ ಬಸದಿಗಳನ್ನ ಜೀರ್ಣೋದ್ಧಾರ ಮಾಡಿ, ಪಂಚಕಲ್ಯಾಣ ಮಾಡಿ, ವರ್ಷಂಪ್ರತಿ ವಾರ್ಷಿಕೋತ್ಸವ ಮಾಡಿ ಜಿನೇಶ್ವರನ ಸೇವೆ ಮಾಡ್ತಾ ಇದ್ವಿ. ಎಲ್ಲಾ ಪಂಚಕಲ್ಯಾಣಕ್ಕೆ ಹೋದಾಗ್ಲೂ ಒಂದು ಮಾತು ಹೇಳ್ತೇವೆ, ಏನು ಅಂತಂದ್ರೆ, ಯಾರು ತಮ್ಮ ಜೀವನದಲ್ಲಿ ಕೊತ್ತಂಬರಿ ಎಲೆಯಷ್ಟು ದೊಡ್ಡ ಜಿನಾಲಯವನ್ನ ಕಟ್ಟಿ ಸಾಸಿವೆ ಕಾಳಿನಷ್ಟು ದೊಡ್ಡ ಜಿನಬಿಂಬವನ್ನ ಯಾರಾದರೂ ಸ್ಥಾಪನೆ ಮಾಡಿದರೆ ಅವರು ಖಂಡಿತವಾಗಿ ಮೋಕ್ಷಕ್ಕೆ ಹೋಗ್ತಾರೆ. ನೀವಿಷ್ಟು ದೊಡ್ಡ ಜಿನಾಲಯವನ್ನ ಜೀರ್ಣೋದ್ಧಾರ ಮಾಡಿದಿರಿ, ಮಾಡಿ ಅದರಲ್ಲಿ ಜಿನಬಿಂಬ ಪ್ರತಿಷ್ಠಾಪನೆ ಮಾಡಿದಿರಿ, ವಾರ್ಷಿಕ ಪೂಜೆಯನ್ನು ಮಾಡ್ತಾ ಇದ್ರಿ. ಇದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸುಮಾರು 200ಕ್ಕೂ ಹೆಚ್ಚು ಜಿನಾಲಯಗಳನ್ನ, ಪಾಳುಬಿದ್ದ ಜಿನಾಲಯಗಳನ್ನ ಮರುಜೀವ ಕೊಟ್ಟು ದೇಶಕ್ಕೆ ಅರ್ಪಣೆ ಮಾಡಿದರು. ದಾನ ಚಿಂತಾಮಣಿ ಅಂತಂದ್ರೆ ಒಬ್ಬ ಹೆಣ್ಮಗಳ ಹೆಸರು ನೆನಪು ಬರುತ್ತೆ. ಯಾರಮ್ಮ ಅದು? ಯಾರ್ಯಾರು ಗೊತ್ತಿದೆಯಾ? ಜೋರಾಗಿ ಹೇಳ್ಬೇಕು. ಅತ್ತಿಮಬ್ಬೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ. ಅವರು ತಮ್ಮ ಜೀವನದಲ್ಲಿ ಏನ್ ಸಾಧನೆ ಮಾಡಿದ್ರು ಗೊತ್ತಾ? 1500 ಜಿನಾಲಯಗಳನ್ನ ಕಟ್ತಾರೆ, ಶಿಲಾಮಯ ಮಂದಿರವನ್ನ ಕಟ್ತಾರೆ. ಆ 1500 ಬಸದಿಗಳಲ್ಲಿ ಒಂದೇ ಒಂದು ಬಸದಿ ಇವತ್ತು ಜೀವಂತವಾಗಿ ಇದೆ. ಅದು ಎಲ್ಲಿದೆ ಅಂದ್ರೆ ಲಕ್ಕುಂಡಿ ಅಂತ ಹೇಳಿ ಊರ ಹೆಸರು. ಗದಗ ಪಕ್ಕದಲ್ಲಿ ಬರ್ತದೆ ಲಕ್ಕುಂಡಿ. ಬ್ರಹ್ಮ ಜಿನಾಲಯ ಅಂತ ಹೆಸರು. ಬಹಳ ಅದ್ಭುತವಾಗಿದೆ, ಬಹಳ ಸುಂದರವಾಗಿದೆ. ಬಹುಶಃ ನಮ್ಮ ಜೀವಮಾನದಲ್ಲಿ ಆ ತರದ ಒಂದು ಜಿನಾಲಯವನ್ನ 1500 ಅಲ್ಲ, 1500ರಲ್ಲಿ ಒಂದು ಉಳಿದಂತ ಬ್ರಹ್ಮ ಜಿನಾಲಯದ ತರದ್ದು ನಮ್ಮ ಭವಿಷ್ಯದಲ್ಲಿ ಈ ತರ ಕಟ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ ಅದು ಪ್ರಶ್ನಾರ್ಥಕ.
ನಮ್ಮ ಪೂರ್ವಜರು ದೇಶಕ್ಕೆ ಮಾತ್ರ ಕೊಡುಗೆ ಕೊಟ್ಟು ಹೋಗಲಿಲ್ಲ, ನಮ್ಮ ಇತಿಹಾಸವನ್ನ ಗಟ್ಟಿ ಮಾಡಿಕೊಟ್ಟು ಹೋಗಿದ್ದಾರೆ. ಈಗಿನ ಕೆಲವೊಂದಷ್ಟು ಜನರ ಮಾತುಗಳನ್ನ ಕೇಳಿದಾಗ ವಿಪರ್ಯಾಸ ಅನಿಸ್ತದೆ. ಏನ್ ಹೇಳ್ತಾರೆ ಅಂತಂದ್ರೆ, ಬಸದಿ ಕಟ್ಟದೆ, ಪಂಚಕಲ್ಯಾಣ ಮಾಡದೆ, ಮೂರ್ತಿ ಇಟ್ಟೆ, ಇದೆಲ್ಲ ಯಾಕಬೇಕು? ಬಸದಿಲಿ ಪೂಜೆ ಮಾಡಕ್ ಪುರೋಹಿತರಿಲ್ಲ, ಇರೋದನ್ನ ನೋಡ್ಕೊಂಡು ಹೋದ್ರೆ ಸಾಕು. ಹೌದಲ್ಲ? ಜಯಕೀರ್ತಿ ಅವರು ಹೇಳ್ತಾ ಇದ್ರು, ಈ ಭಾಗದಲ್ಲಿ ಕಾಳಲಾದೇವಿ ಸಂಸ್ಥಾನ ಇದು ಅಂತ. ಕಾಳಲಾದೇವಿ ಯಾರು ಗೊತ್ತಾ ನಿಮಗೆ? ಇದೇ ತರ ಕಾಳಲಾದೇವಿ ಏನಾದ್ರೂ ಯೋಚನೆ ಮಾಡಿದ್ರೆ, ಕಾಳಲಾದೇವಿ ಯಾರಂತ ಹೇಳ್ತೇವೆ? ಅಭಿನವ ಚಾಮುಂಡರಾಯ ಅಂತ ಯಾರಿಗೆ ಕರೀತೀರಿ? ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಅಭಿನವ ಚಾಮುಂಡರಾಯ ಅಂತ ಹೇಳ್ತೇವೆ. ಯಾಕೆ ಗೊತ್ತಿದೆಯಲ್ಲ ನಿಮಗೆ? ಬಾಹುಬಲಿ ಸ್ವಾಮಿಯ ಜಿನಬಿಂಬವನ್ನ ಅವರು ಸ್ಥಾಪನೆ ಮಾಡಿದ್ರು ಅಂತ. ರತ್ನಮ್ಮ ಹೆಗ್ಗಡತಿಯವರು ಯಾರು? ಅಭಿನವ ಚಾಮುಂಡರಾಯನ ತಾಯಿ. ಹೌದಾ? ಯಾಕೆ ಹೇಳಿದ್ವಿ ಇದನ್ನ? ಕಾಳಲಾದೇವಿ ಯಾರು? ಚಾಮುಂಡರಾಯನ ತಾಯಿ ಕಾಳಲಾದೇವಿ ಆಗಿರ್ತಾರೆ. ಈಗ ತಾಯಂದ್ರು ನೀವೆಲ್ಲ ಹೇಗೆ ದೇವಸ್ಥಾನಕ್ಕೆ ಬಂದಿದ್ದೀರಿ, ಇದೇ ತರ ಒಂದು ದಿನ ಅಮ್ಮ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಯಾರು? ಕಾಳಲಾದೇವಿ ಮಂದಿರಕ್ಕೆ ಹೋಗಿರ್ತಾರೆ. ಅಲ್ಲಿ ಇದೇ ತರ ಸ್ವಾಧ್ಯಾಯ ಪ್ರವಚನ ನಡೀತಾ ಇರ್ತದೆ. ಆ ಸ್ವಾಧ್ಯಾಯ ಪ್ರವಚನದಲ್ಲಿ ಗೋಮಟೇಶ್ವರ ಬಾಹುಬಲಿ ಸ್ವಾಮಿಯ ಬಗ್ಗೆ ವರ್ಣನೆ ಬರ್ತದೆ. ಭರತ ಅಷ್ಟು ದೊಡ್ಡ ಜಿನಬಿಂಬವನ್ನ ಕೆತ್ತಿಸಿದ್ದಾನೆ ಅಂತ ಹೇಳಿ ಅವರ ಒಂದು ಸ್ವಾಧ್ಯಾಯ ಮಾಡಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಬರ್ತದೆ, ಓ ಹಾಗಿದ್ರೆ ನಾನು ಬಾಹುಬಲಿಯನ್ನ ಕಾಣಬೇಕು ಅಂತ. ಬಾಹುಬಲಿಯ ಊರೆಲ್ಲಿದೆ? ಬಾಹುಬಲಿಯ ಊರೆಲ್ಲಿದೆ ಅಮ್ಮ? ಪೌದನಾಪುರ. ಪೌದನಾಪುರ ಬಾಹುಬಲಿಯ ರಾಜಧಾನಿ. ಅದು ಎಲ್ಲಿದೆ ಅಂದ್ರೆ ಗಾಂಧಾರ ದೇಶದ ಪಕ್ಕದಲ್ಲಿ. ಗಾಂಧಾರ ದೇಶ ಎಲ್ಲಿ ಬರುತ್ತೆ? ಕಂದಹಾರವೇ ಈಗಿನ ಕಂದಹಾರವೇ ಆಗಿನ ಗಾಂಧಾರ. ಗಾಂಧಾರ ಹೋಗಿ ಕಂದಹಾರ ಆಯಿತು, ಅಲ್ಲಿ ಪಕ್ಕದಲ್ಲಿ ಇದೆ. ಹಾಗೆ ಕಾಳಲಾದೇವಿಗೆ ಅದು ಬಹಳ ಆಸೆ ಆಗ್ತದೆ. ಯಾರನ್ನು ಕಾಣ್ಲಿಕ್ಕೆ? ಬಾಹುಬಲಿಯನ್ನ ಕಾಣ್ಲಿಕ್ಕೆ. ಮಗನ ಹತ್ರ ಬಂದು ಆಸೆ ಹೇಳ್ಕೊತಾರೆ. ಅಲ್ಲಿವರೆಗೆ ನಾನು ಅನ್ನ ಊಟ ಮಾಡೋದಿಲ್ಲ, ತ್ಯಾಗ ಮಾಡ್ತೀನಿ. ತಾಯಿ ತ್ಯಾಗ ಮಾಡಿದ್ರಲ್ಲ ಅಂತೇಳಿ ತಾಯಿಯನ್ನ ಕರ್ಕೊಂಡು ಚಾಮುಂಡರಾಯ ವಿಹಾರ ಮಾಡ್ತಾನೆ. ಶ್ರವಣಬೆಳಗೊಳದಲ್ಲಿ ಹೋದಾಗ ಆ ಕಥೆ ನಿಮ್ಗೆ ಗೊತ್ತಿದೆ, ಮುಂದಿನ ನಾವು ಹೇಳ್ಬೇಕಂತಿಲ್ಲ. ಶ್ರವಣಬೆಳಗೊಳಕ್ಕೆ ಹೋದಾಗ ಕನಸು ಬೀಳ್ತದೆ. ಅಲ್ಲಿಯೇ ಹೇಮಚಂದ್ರ ಸಿದ್ಧಾಂತ ಚಕ್ರವರ್ತಿ ಆಚಾರ್ಯರ ಆಶೀರ್ವಾದ ಆಗ್ತದೆ. ಅಲ್ಲೇ ಬಾಹುಬಲಿಯ ಮೂರ್ತಿಯನ್ನ ಕೆತ್ತಾರೆ ವಿಂಧ್ಯಗಿರಿ ಪರ್ವತದ ಮೇಲೆ. ಅವತ್ತು ಚಾಮುಂಡರಾಯ ಮತ್ತು ಕಾಳಲಾದೇವಿ ಏನಾದ್ರು ಇಷ್ಟು ದೊಡ್ಡ ಮೂರ್ತಿ ಎದಕ್ಕೆ ಪೂಜೆ ಮಾಡೋರಿಲ್ಲ ಇದಕ್ಕೆ ಅಂತ ಹೇಳಿದ್ರೆ ಏನಾಗ್ತಿತ್ತು? ಆ ಬೆಟ್ಟ ಇವತ್ತು ಗಣಿಗಾರಿಕೆ ಆಗ್ತಿತ್ತು. ಗಣಿಗಾರಿಕೆ ಮಾಡಿ ಹಾಕ್ತಿದ್ರು ಆ ಬೆಟ್ಟನ. ಯಾಕಂದ್ರೆ ದೇವರು ಇಲ್ಲಲ್ಲ, ಖಾಲಿ ಬೆಟ್ಟ, ಕಲ್ಲಿದೆ. ನಮ್ಮ ಪೂರ್ವಜರು ಜಿನಾಲಯವನ್ನ ಕಟ್ಟಿರೋದ್ರಿಂದ ಇಲ್ಲಿಗೆ ಬಂದು ಒಂದು ಗಳಿಗೆ ನಾವು ಧರ್ಮ ಭಕ್ತಿ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹಾಗಾಗಿ ಪೂರ್ವಜರು ಸುಮ್ಮನೆ ನಮಗೆ ಯಾವುದೇ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಹೋಗಿಲ್ಲ. ಅದರ ಹಿಂದೆ ದೊಡ್ಡ ದೊಡ್ಡ ಅರ್ಥ ಇದೆ. ಬಸದಿ ಅಂದ್ರೆ ಯಾಕೆ, ಪೂಜೆ ಅಂದ್ರೆ ಏನು, ಸಂಪ್ರದಾಯ ಏನು, ಇನ್ನೆಲ್ಲವನ್ನ ನಾವು ಹೇಳ್ತಾ ಹೋದ್ರೆ ಬಹುಶಃ ಎಲ್ಲರಿಗೂ ಬೋರ್ ಹೊಡಿತದೆ. ನಿಮ್ಮ ಜೀವನದಲ್ಲಿಯೇ ಕೆಲವೊಂದಷ್ಟು ವಿಷಯಗಳನ್ನ ಶಾಸ್ತ್ರೋಕ್ತವಾಗಿ ಹೇಳದೆ ವ್ಯಾವಹಾರಿಕವಾಗಿ ನಿಮ್ಮ ಜೀವನದಲ್ಲಿ ಎಷ್ಟೋ ಕ್ರಿಯೆಗಳನ್ನ ನೀವು ಮಾಡ್ತೇವೆ, ಎಷ್ಟೋ ಕ್ರಿಯೆಗಳನ್ನ ನೀವು ಮಾಡ್ತೀರಿ. ಆದ್ರೆ ಯಾಕೆ ಅಂತ ಗೊತ್ತಿರುವುದಿಲ್ಲ. ಒಟ್ಟಾರೆ ಮಾಡ್ತೇವೆ. ಅದಕ್ಕೆ ಕ್ಷೇತ್ರಕ್ಕೆ ನವದಂಪತಿಯಾಗಿ ಮಧುಮಕ್ಕಳು ಯಾರಾದ್ರೂ ಬಂದ್ರೆ ಅವ್ರಿಗೊಂದಷ್ಟು ಆಶೀರ್ವಚನವಾಗಿ ನಾವು ಹೇಳುವ ಪದ್ಧತಿ ಇಟ್ಟು,
ಮನೆಗೆ ಮದುಮಗಳು ಬರ್ಬೇಕಾದ್ರೆ ಮನೆ ಬಾಗಿಲಲ್ಲಿ ಹೊಚ್ಚಲು ಪೂಜೆ ಮಾಡ್ತಾರೆ, ಯಾಕೆ ಅಂತ ಪ್ರಶ್ನೆ ಆಗ್ತದೆ. ಯಾಕೆ ಮಾಡ್ತಾರೆ ಕೇಳಿದ್ರೆ, ಅದ್ರ ಮೇಲೆ ಅಕ್ಕಿ ಇಟ್ಟು ಬಲಗಾಲಿನಿಂದ ಒದಿಸಿ ಮನೆ ಒಳಗೆ ಕರ್ಕೊಂಡು ಬರ್ತಾರೆ. ಈ ತರದ್ದು ಒಂದಷ್ಟು ಸಂಪ್ರದಾಯಗಳನ್ನ ನಾವು ಬೆಳೆಸ್ಕೊಂಡಿದೀವಿ. ನಿಖರವಾದ ಅರ್ಥ ಯಾರಿಗೂ ಗೊತ್ತಿರುವುದಿಲ್ಲ. ಇವತ್ತು ದೇಶದ ಪ್ರಧಾನಿಯವರು ಯಾರಾಗಿದ್ದಾರೆ? ನರೇಂದ್ರ ಮೋದಿ ಅವರಲ್ಲ. ಅವರೊಂದು ವಾಕ್ಯವನ್ನ ಹೇಳಿದ್ದಾರೆ, ಬೇಟಿ ಪಢಾವ್ ದೇಶ ಬಚಾವ್. ಅಂದ್ರೆ ಕನ್ನಡದಲ್ಲಿ ಹೆಣ್ಮಕ್ಳನ್ನ ಓದಿಸಿ ದೇಶವನ್ನ ಉಳಿಸಿ ಅಂತ ಹೇಳಿದ್ದಾರೆ. ಇದವರು ಎಲ್ಲಿಂದ ಕಲ್ತರು? ಆದಿನಾಥ ಸ್ವಾಮಿ 101 ಜನ ಮಕ್ಕಳಲ್ಲಿ 2 ಜನ ಹೆಣ್ಮಕ್ಳು ಇರ್ತಾರೆ. 99 ಜನ ಗಂಡು ಮಕ್ಕಳಿಗೆ ಆಸ್ತಿ ಹಂಚಿಕೊಡ್ತಾರೆ. 2 ಜನ ಹೆಣ್ಮಕ್ಳಿಗೆ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಬ್ರಾಹ್ಮಿಗೆ ಲಿಪಿ ಹೇಳಿಕೊಡ್ತಾರೆ, ಸುಂದರಿಗೆ ಅಂಕಗಣಿತ ಹೇಳಿಕೊಡ್ತಾರೆ. ಹೆಣ್ಮಕ್ಳಿಗೆ ಆಸ್ತಿ ಕೊಟ್ಟಿಲ್ಲ, ಹಾಗಾಗಿ ಮದುವೆ ಮಾಡಿ ಮಾತ್ರ ಕೊಡ್ತಾರೆ, ಆಸ್ತಿ ಕೊಡುವುದಿಲ್ಲ. ಆಸ್ತಿ ಯಾರಿಗೆ ಕೊಡ್ತಾರೆ? ಗಂಡು ಮಕ್ಕಳಿಗೆ ಕೊಡ್ತಾರೆ. ಆಸ್ತಿ ಒಡೆಯರಷ್ಟೇ ಗಂಡು ಮಕ್ಕಳು, ಅದನ್ನ ಇಟ್ಕೊಂಡು ಚಂದ ನೋಡ್ಬೇಕಷ್ಟೇ ಅವರು. ಅದನ್ನ ಆಳುವ ವಿದ್ಯೆ ಯಾರ ಹತ್ರ ಕೊಟ್ರು? ಯಾರ ಹತ್ರ ಕೊಟ್ಟಿದ್ದಾರೆ? ಹೆಣ್ಮಕ್ಳ ಹತ್ರ ಕೊಟ್ಟಿದ್ದಾರೆ. ಹಾಗಾಗಿ ಆದಿನಾಥ ಸ್ವಾಮಿ ಕಾಲದಿಂದ ಇವತ್ತಿನವರೆಗೆ ಪಾಪ ಗಂಡು ಮಕ್ಳು ಏನೇ ಮಾಡ್ಬೇಕಾದ್ರೂ ನಿಮ್ಮ ಹತ್ರ ಕೇಳಿ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರ ಮನೆಯೊಳಗೆ ಪ್ರವೇಶ ಇಲ್ಲ ಅಂದ್ಬಿಡ್ತಾರೆ. ಇದು ನಾವು ಹೇಳಿದ್ದಲ್ಲ, ಪದ್ಧತಿ. ಅದೇ ಹೇಳಿದ್ವಲ್ಲ ಆಗ್ಲೇ, ಕೆಲವೊಂದು ಪದ್ಧತಿಗಳನ್ನ ನೀವು ಮಾಡ್ತಾ ಇದ್ದೀರಿ, ಅದು ಯಾಕೆ ಅಂತಾನೆ ಗೊತ್ತಿಲ್ಲ, ಒಟ್ಟಾರೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರ ಅರ್ಥ ಈಗ ಗೊತ್ತಾಯ್ತಾ? ಹೆಣ್ಮಕ್ಳಿಗೆ ಆಸ್ತಿ ಯಾಕೆ ಕೊಡುವುದಿಲ್ಲ, ಗಂಡು ಮಕ್ಕಳಿಗೆ ಕೊಡ್ತಾರೆ. ಅದೇ ರೀತಿ ಇದನ್ನ ಯಾಕೆ ಹೇಳ್ತಾ ಬರ್ತಾ ಇದ್ವಿ ಅಂದ್ರೆ, ಇದೆಲ್ಲವೂ ಪೀಠಿಕೆ, ಹೇಳುವ ವಿಷಯನೇ ಬೇರೆ ಇದೆ. ಇದೆಲ್ಲ ಪೂರ್ವಭಾವಿ. ಏನು ಮಾಡ್ತಾ ಬಂದಿದ್ದಾರೆ, ಮಾಡಿಸ್ತಾನು ಬಂದಿದ್ದಾರೆ. ಹೌದಲ್ಲ? ಸರಿ, ಪ್ರಶ್ನೆ ಕೇಳ್ತೇವೆ ಎಲ್ಲರೂ ಬಂದಾಗ, ನಾವು ದಂಪತಿಯರು ಬಂದಾಗ ಮದುವೆ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು? ಈಗ ಮದುವೆ ಮಾಡ್ತಾರೆ, ಅರ್ಥ ಗೊತ್ತಿಲ್ಲ. ಮದುವೆ ಯಾಕೆ ಮಾಡ್ತಾರೆ ಅಂತಂದ್ರೆ, ಪಂಚಕಲ್ಯಾಣಕ್ಕೆ ಹೋಗಿ ನೋಡಿ ಮದುವೆ ಯಾಕೆ ಮಾಡ್ತಾರೆ ಅಂತ ಅರ್ಥ ಆಗ್ತದೆ. ಮದುವೆಗೂ ಪಂಚಕಲ್ಯಾಣಕ್ಕೂ ಏನ್ ಸ್ವಾಮಿ ಸಂಬಂಧ ಅಂದ್ರೆ, ನೋಡುವ ದೃಷ್ಟಿ ಬದಲಾಯಿಸ್ಕೊಳ್ಬೇಕು. ಕಾಣ್ತದೆ, ಎಲ್ಲವೂ ಚಂದವಾಗಿ ಕಾಣ್ತದೆ. ಈಗ ನಾವು ನಿಮ್ಗೊಂದು ಪ್ರಶ್ನೆ ಕೇಳ್ತೇವೆ, ಉತ್ತರ ಹೇಳ್ಬೇಕಿಲ್ಲ. ಯಾರಿಗೆಲ್ಲ ಮುಳ್ಳು ಚುಚ್ಚಿದೆ? ಮುಳ್ಳು ನಿಮ್ಮೆಲ್ಲರಿಗೂ ಚುಚ್ಚಿದೆಯಾ? ಚುಚ್ಚಿದೆ ತಾನೆ? ಪಕ್ಕ ಗ್ಯಾರಂಟಿ. ಈಗ ನಾವು ನಿಮ್ಗೆ ಹೇಳಿಸ್ತೇವೆ, ಸ್ವಾಮಿ ನನಗೆ ಮುಳ್ಳು ಚುಚ್ಚಿಲ್ಲ, ಮುಂದೆ ಚುಚ್ಚೋದು ಇಲ್ಲ ಅಂತಾನೆ ಹೇಳಿಸ್ತೀವಿ. ಹೇಳಿಸ್ಬೋದಾ? ಹೇಳಿಸ್ತೇವೆ, ಮಂತ್ರ ಹಾಕ್ತೇವೆ. ಆದ್ರೆ ಗ್ಯಾರಂಟಿ ಹೇಳ್ತೀರಿ, ಸ್ವಾಮಿ ನನಗೆ ಮುಳ್ಳು ಚುಚ್ಚಿಲ್ಲ ಅಂತ ಹೇಳ್ತೀರಿ. ಯಾರಾದ್ರೂ ಚೇಂಜ್ ಮಾಡ್ಕೋಬೇಕಾ ಆನ್ಸರ್? ಮುಳ್ಳು ಚುಚ್ಚಿದೆಯಾ? ಚುಚ್ಚಿದ ಗ್ಯಾರಂಟಿ ಅಲ್ಲ. ಮುಳ್ಳು ಯಾರಿಗೂ ಚುಚ್ಚೋದೇ ಇಲ್ಲ, ಅದರ ಪಾಡಿಗೆ ಅದಲ್ಲಿ ಬಿದ್ದಿರ್ತದೆ. ಮುಳ್ಳು ಅದರ ಪಾಡಿಗೆ ಅಲ್ಲಿ ಬಿದ್ದಿರ್ತದೆ. ನಾವೇ ಹೋಗಿ ಮುಳ್ಳನ್ನ ತುಳಿದಿದ್ದೇವೆ. ಈಗ ಪ್ರಶ್ನೆಗೆ ಉತ್ತರ ಹೇಳಿ, ನಿಮಗೆ ಮುಳ್ಳು ಚುಚ್ಚಿದೆಯಾ? ಚುಚ್ಚಿದೆಯಾ ಮುಳ್ಳು? ಮತ್ತೀಗ ಹೂ ಅಂತ ಹೇಳಿದ್ರಿ, ಚುಚ್ಚಿದೆ ಸ್ವಾಮಿ ಅಂತ ಹೇಳಿದ್ರಿ. ಏನಾದ್ರು ಮಂತ್ರ ಹಾಕಿದ್ವಾ? ಕಣ್ ತೆಗೆದು ತೋರಿಸಿದೀವಿ ಸತ್ಯ ಯಾವುದು, ಸತ್ಯ ಯಾವುದು ಅಂತ ಗೊತ್ತಾಯ್ತು, ಒಪ್ಕೊಂಡ್ರು. ಮುಳ್ಳು ನನಗೊಂದು ಚುಚ್ಚಲಿಲ್ಲ, ನಾನೇ ಹೋಗಿ ಮುಳ್ಳನ್ನ ತುಳಿದಿದ್ದೇನೆ. ತಪ್ಪು ಯಾರ್ದು? ಅಪವಾದ ಹೊರಿಸ್ತಾ ಇರೋದು ಯಾರಿಗೆ? ಅದೇ ತರ ಪ್ರತಿಯೊಂದು ವಿಷಯವನ್ನು ಕಣ್ ತೆಗೆದು ನೋಡಿದ್ರೆ ಸತ್ಯ ಕಾಣ್ತದೆ. ಸರಿ, ಅದೇ ತರ ಪಂಚಕಲ್ಯಾಣಕ್ಕೆ ಹೋದಾಗ ಮದುವೆಗೂ ಪಂಚಕಲ್ಯಾಣಕ್ಕೂ ಏನ್ ಸಂಬಂಧ ಅಂತಂದ್ರೆ, ಸೌಧರ್ಮ ಇಂದ್ರ ಇಂದ್ರಾಣಿ ಅಂತೇಳಿ ಯಾರನ್ನ ಮಾಡ್ತಾರೆ? ದಂಪತಿಯರೇ ಆಗ್ತಾರೆ. ಹೌದಲ್ಲ?
ಮಾತಾಪಿತರು, ತೀರ್ಥಂಕರರ ಮಾತಾಪಿತ ಆಗ್ತೀನಿ ಅಂತ ಯಾರು ಹುಡುಗನ ಎಬ್ಬಿಸ್ ನಿಲ್ಲಿಸ್ತಾರ? ಯಾರು ಮದುವೆ ಆಗಿರ್ತಾರ ಅವರನ್ನೇ ಎಬ್ಬಿಸ್ ನಿಲ್ಲಿಸ್ತಾರೆ. ಮದುವೆ ಆಗದಂತ ಹುಡುಗ ಏನಾದ್ರು ಪಂಚಕಲ್ಯಾಣದಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಏನ್ ಕೆಲಸ ಕೊಡ್ತಾರೆ ಅವ್ರಿಗೆ? ದಂಡ ಹಿಡ್ಕೊಳ್ಳಿ, ಚಾಮರ ಹಿಡ್ಕೊಳ್ಳಿ, ಛತ್ರಿ ಹಿಡ್ಕೊಳ್ಳಿ, ಆಮೇಲೆ ಒಂದು ಬ್ಯಾಡ್ಜ್ ಕೊಟ್ಟು ಊಟ ಬಡ್ಸಕ್ ಹೋಗಿ, ಸ್ಟೇಜ್ ಪಕ್ಕದಲ್ಲಿ ಯಾರನ್ನು ಬರಕ್ ಬಿಡಬೇಡಿ, ಇಂಥ ಕೆಲಸ ಕಾರ್ಯಗಳನ್ನ ಕೊಡ್ತಾರೆ. ಯಾರಿಗೆ? ಮದುವೆ ಆಗ್ಲಾರ್ದಂತ ಗಂಡು ಹುಡುಗರಿಗೆ. ಮದುವೆ ಆಗ್ಲಾರ್ದಂತ ಹೆಣ್ಣು ಮಕ್ಕಳು ಹೋದ್ರೆ ಏನ್ ಕೆಲಸ ಕೊಡ್ತಾರೆ? ಡ್ಯಾನ್ಸ್ ಮಾಡಿ, ನೃತ್ಯ ಮಾಡಿ, ಅಷ್ಟಕನ್ನಿಕೆಯರಾಗಿ, ಮಾತೆ ಸೇವೆ ಮಾಡಿ, ಚಾಮರ ಮಾಡಿ, ಇಷ್ಟೇ ಎಲ್ಲ ಕೆಲಸ ಕೊಡ್ತಾರೆ. ಮದುವೆ ಆದವ್ರು ಯಾರಾದ್ರೂ ಹೋದ್ರೆ ಇಂದ್ರಾಣಿ ಆಗ್ತಾರೆ, ಜಿನೇಂದ್ರ ಭಗವಂತನ ಮಾತಾಪಿತ ಆಗ್ತಾರೆ. ಹೌದಾ? ಮುನಿಗಳಿಗೆ ಆಹಾರ ಕೊಡಕ್ ಹೋಗ್ತಾರೆ. ಈಗ ಹೇಳಿ, ಮದುವೆ ಯಾಕೆ ಮಾಡ್ತಾರೆ? ಪಂಚಕಲ್ಯಾಣಕ್ಕೆ ಹೋಗಿ ಜಿನೇಂದ್ರ ಬಾಲಕನ ತಂದೆ ತಾಯಿ ಆಗ್ಲಿಕ್ಕೆ. ಮದುವೆ ಯಾಕೆ ಮಾಡ್ತಾರೆ? ಸೌಧರ್ಮ ಇಂದ್ರಾಣಿ ಆಗ್ಲಿಕ್ಕೆ. ಮದುವೆ ಯಾಕೆ ಮಾಡ್ತಾರೆ? ಮುನಿಗಳಿಗೆ ಆಹಾರ ಮತ್ತು ವಿಹಾರ ಮಾಡಿಸ್ಲಿಕ್ಕೆ. ಕಾಲಕ್ರಮೇಣ ಬದಲಾಯಿತು, ಪದ್ಧತಿಗಳನ್ನ ನಾವು ಬದಲಾಯಿಸಿಕೊಂಡು ಬಂದ್ವಿ.